ಬಳ್ಳಾರಿ ಗಲಾಟೆ ಬಗ್ಗೆ ಮಾಹಿತಿ ಜಮೀರ್ ಮೇಲೆ ಸಿಎಂ ಗರಂ ಆಗಿದ್ರು. ಒಂದು ಸಣ್ಣ ಘಟನೆಯನ್ನ ದೊಡ್ಡದು ಮಾಡಿದ್ದೀರಿ ಅಂತ ಸಿಡಿಮಿಡಿ ಮಾಡಿಕೊಂಡ್ರು ಸಿಎಂ. ಬ್ಯಾನರ್ ಗಲಾಟೆ ಬೇಕಾಗಿರಲಿಲ್ಲ, ಯಾಕ್ರಪ್ಪ ಬೇಕಾಗಿತ್ತು ನಿಮ್ಗಿದು ಅಂತ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಕರೆಕ್ಟು ಸಿಎಂ ಹೇಳಿದ್ದು. ಒಂದು ವಾಲ್ಮೀಕಿ ಪ್ರತಿಮೆಯನ್ನ ನೀವು ಅನಾವರಣ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಏನ್ ಇಡೀ ಬಳ್ಳಾರಿ ತುಂಬಾ ನೀವು ಬ್ಯಾನರ್ ಹಾಕ್ಬೇಕೇನ್ರಿ? ಬ್ಯಾನರ್ ಗಲಾಟೆ ಬೇಕಾಗಿರಲಿಲ್ಲ ಅಂತ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಸಚಿವ ಜಮೀರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಡಿಜಿಪಿ, ಐಜಿ ಹಾಗೂ ಮುಖ್ಯಮಂತ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ, ಸಿಎಂ ಕೂಡ ಸಿಟ್ಟು ಮಾಡ್ಕೊಂಡ್ರು ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ಸಿಟ್ಟು ಮಾಡ್ಕೊಳ್ಳದೆ ಏನ್ ನೀವು ಮಾಡಿರೋ ಘನಕಾರ್ಯಗಳಿಗೆ ಅವ್ರು ಏನ್ ನಿಮ್ಮನಿಗೆ ಶಬಾಷ್ಗಿರಿ ಕೊಡ್ಬೇಕಾಗಿತ್ತಾ? ಒಂದು ವಾಲ್ಮೀಕಿ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಇಡೀ ಬಳ್ಳಾರಿ ತುಂಬಾ ನೀವು ಬಂಟಿಂಗ್ಸು ಬ್ಯಾನರು ಕಟ್ಟಬೇಕಾಗಿತ್ತಾ? ಏನ್ ಮಾತಾಡಿದ್ರು ಜಮೀರ್ ಕೇಳಿಸ್ಕೋಣ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರೋದು. ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಈಗ ಕ್ಯಾಬಿನೆಟ್ ಆದ್ಮೇಲೆ ಅದಾದ್ಮೇಲೆ ಪೋಲಿಂಗು ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದ್ಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇರ್ತೀನಿ. ಆ ತರ ಏನೇನು ಇಲ್ಲ, ನಾನು ಮಾಹಿತಿ ಎಲ್ಲ ತರ ತಗೊಂಡಿದ್ದೀನಿ. ಈ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿರೋದು, ಬ್ಯಾನರ್ ಕಟ್ಟ ಯಾರು ಟಾರ್ಗೆಟ್ ಮಾಡಿಲ್ಲ, ಅದೆಲ್ಲ ಸುಳ್ಳು. ಅವರೆಲ್ಲ ಸಿಂಪತಿ ತಗೊಳ್ಳೋಕೆ ಏನೋ ಮಾಡ್ತಾ ಇರ್ಬೋದು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಈ ಗಲಾಟೆ ಆಗಿರೋದು ಬ್ಯಾನರ್ ವಿಚಾರ. ಗಲಾಟೆ 4 ಗಂಟೆಯಿಂದಾನೆ ಶುರು ಆಗಿದೆ. ಇದು 4 ಗಂಟೆಯಿಂದಾನೆ, ಮಧ್ಯಾಹ್ನ 4 ಗಂಟೆಗೆ ಸೆಪರೇಟ್ ಮಾಡಬಹುದಾಗಿತ್ತು. ಸಣ್ಣ ವಿಚಾರ ಇದು. ಬ್ಯಾನರ್ ಕಟ್ಟಿರೋದು ಮನೆಯವ್ರು ಬ್ಯಾನರ್ ಕಟ್ಟಿರೋದು ನಿಜ, ಇಲ್ಲ ಅಂತ ಇಲ್ಲ. ಆ ತಜ್ಞರು ಆಗ್ಬಿಡೋರು. ಆ ಸಣ್ಣ ವಿಚಾರ ಆಗಿರೋದು ಯಾರಿಗೂ ಟಾರ್ಗೆಟ್ ಮಾಡಬೇಡೋದು ಉದ್ದೇಶ ಯಾರಿಗೂ ಇಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಯಾವುದು ಜಮೀರ್ ಹೇಳ್ತಾ ಇದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. 4 ಗಂಟೆಯಿಂದಾನೇ ನಡೀತಾ ಇತ್ತು, ಅದನ್ನ ಅಲ್ಲೇ ಬಗೆಹರಿಸಬಹುದಾಗಿತ್ತು ಅಂತ. ಅದನ್ನ ಬಗೆಹರಿಸುವಂತಹ ಮೆಚುರಿಟಿ ಅಲ್ಲಿನ ಶಾಸಕ ಭರತ್ ರೆಡ್ಡಿಗೆ ಇರಬೇಕಾಗಿತ್ತು. ಇದನ್ನ ಇಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಭರತ್ ರೆಡ್ಡಿ ಅವರು ಕೂಡ ಒಂದ್ ರೀತಿ ಕಾರಣರಾಗ್ತಾರೆ. ನೋಡೋಣ ಈ ಪ್ರಕರಣದ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಅಂತ ಹೇಳಿ.